ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ರೆಡಿ ಪ್ಲೇನ್ ಬ್ಲೌಸ್ ಕಟಿಂಗ್, ಸಾದಾ ಬ್ಲೌಸ್ ಕಟಿಂಗ್ ಹಾಕಿದ್ದೀನಿ. ಆದರೂ ಯಾರೋ ಒಬ್ಬರು ವೀವರ್ಸು ಒಬ್ಬರು ಇಬ್ಬರು ಕೇಳಿದ್ದಾರೆ. ಮತ್ತೆ ನನಗೆ ಅದು ಅರ್ಥ ಆಗ್ತಾಯಿಲ್ಲ, ಸ್ವಲ್ಪ ನೀಟಾಗಿ ಹೇಳ್ಕೊಡಿ ಅಂತ. ಅಂದರೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಆದರೂ ಇನ್ನೊಂದ್ಸಲ ಕಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಪ್ಲೇನ್ ಬ್ಲೌಸ್ ತೊಗೊಂಡಿದ್ದೀನಿ. ಅಂದರೆ ಲೈನಿಂಗ್ ಹಾಕ್ಬೋದು ಇದಕ್ಕೆ, ಅದರಲ್ಲಿ ಪ್ಲೇನ್ ಬ್ಲೌಸ್ ಕಟಿಂಗ್ ಬೇಕಾಗಿರೋದ್ರಿಂದ ನಾನು ಇದಕ್ಕೆ ಲೈನಿಂಗ್ ಹಾಕ್ತಾ ಇಲ್ಲ. ಆ್ಯಕ್ಚುಲಿ ಇದು ನನಗೇನೆ ಹೊಲ್ಕೋತಾ ಇರೋದು, ಓಕೆನಾ. ಇದು 1 ಮೀಟರ್ ಇದೆ. ಆ್ಯಕ್ಚುಲಿ ನಾನು ಸೇಲ್ ಮಾಡಕ್ಕೆ ತಂದಿರೋ ಪೀಸ್ ಇದು 1 ಮೀಟರ್ ಬರುತ್ತೆ. ನೀವು ಸ್ಲೀವ್ಸ್ ಏನಾದ್ರು ಚಿಕ್ಕದಾದರೆ 80 ಸೆಂಟಿಮೀಟ್ರು 90 ತಗೋಬೋದು, ಓಕೆನಾ. ಇದು ನಾನು ಆಲ್ರೆಡಿ ಸೇಲ್ಗೆ ಅಂತ 1 ಮೀಟರ್ ತಂದಿದ್ದೀನಿ. ಇವಾಗ ಉದ್ದ ತೋಳಿಸ್ಕೊತಾರಲ್ಲ ಅದಕ್ಕೋಸ್ಕರ. ಹಂಗಾಗಿ ಫಸ್ಟ್ಗೆ ಈ ಥರ ಬ್ಲೌಸ್ ಈ ಥರ ಇರುತ್ತೆ ನೋಡಿ, ಓಕೆನಾ. ಈ ಥರ ಬರುತ್ತೆ. ಈ ಥರ ಅಂಚಿರೋದು ಈ ಕಡೆ ಇರಬೇಕು, ಓಕೆನಾ. ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ನೇದಾಗಿ ಇದೆಲ್ಲ ಬೂಟಿಕ್ಕಲ್ಲಿ ಈ ಥರನೇ ಮಾಡೋದು, ಓಕೆನಾ. ನಾನು ಅದೇ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ ನೋಡಿ. ಫಸ್ಟ್ಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಕ್ಲೋಸ್ ಇರೋದು ನಮ್ಮ ಕಡೆ ಇರಲಿ, ಓಪನ್ ಇರೋದು ಆ ಕಡೆ ಇರಲಿ. ಫಸ್ಟ್ಗೆ ಇವಾಗ ನಾವು ಈ ಕಡೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ 1.5 ಇಂಚ್ಗೆ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಯಾಕಂದ್ರೆ ಫೋಲ್ಡ್ ಮಾಡೋದಿಕ್ ಬೇಕಲ್ಲ, ಈ ಥರ ಹಿಂಗೆ ಫೋಲ್ಡ್ ಮಾಡೋಕ್ಕೆ ನೀವು 1.5 ಇಂಚು ಇಲ್ಲ 2 ಇಂಚು ಬಿಡ್ಬೋದು, ನಿಮ್ಮ ಇಷ್ಟ, ಓಕೆನಾ. ಇಲ್ಲ ಇಲ್ಲಿ ಇಂಚ್ ಆಗುತ್ತೆ, 1 ಇಂಚು ಫೋಲ್ಡ್ ಮಾಡಕ್ಕೆ 1.5 ಇಂಚ್ ಬಿಡಿ ಸಾಕು. ಇದು 1.5 ಇಂಚು, ಓಕೆನಾ. ಇಲ್ಲಿ 1.5 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಕನ್ಫ್ಯೂಸ್ ಆಗೋದು ಬೇಡ, ಅದಕ್ಕೆ ಹೇಳ್ತೀನಿ. ಇಲ್ಲಿ 1.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಅದು ಎಮ್ಮಿಂಗ್ ಮಾಡಕ್ಕೆ, ಓಕೆನಾ. 1.5 ಇಂಚ್ ಬಿಟ್ಟು ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಈಗ ಬ್ಲೌಸ್ ನ ಉದ್ದ ಇರುತ್ತಲ್ಲ ಅಲ್ಲಿ ತಗೊಳ್ಳಿ, ಮತ್ತೆ ಇಲ್ಲಿ ಡಾಟ್ ಇರುತ್ತಲ್ಲ ಅಲ್ಲಿಗೆ, ಓಕೆನಾ. ಎರಡೂನು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇವಾಗ ಟೇಪ್ ನ ಇಲ್ಲಿ ಇಟ್ಕೊಳ್ಳಿ, ಓಕೆನಾ. ಇಲ್ಲಿಂದ ಇಲ್ಲಿಗೆ ನೀಟಾಗಿ ಈ ತರ ಎಳ್ದು ಇಟ್ಕೊಳ್ಳಿ. ಆಮೇಲೆ ನೀವು ಹಂಗೆ ಬಿಟ್ಬಿಟ್ರೆ ಚಿಕ್ಕದಾಗ್ಬಿಡುತ್ತೆ, ಓಕೆನಾ. ನೀಟಾಗಿ ಎಳ್ದು ಅಂದ್ರೆ ಜಾಸ್ತಿ ಎಳೆಯೋದ್ರೂ ಅದು ನೀಟಾಗೆ ಬರುತ್ತೆ, ಓಕೆನಾ. ಈ ತರ ಎಳ್ದು ಇಟ್ಕೊಳ್ಳಿ. ಇದು 14.5 ಇದೆ, ಓಕೆನಾ. ಇದು 14.5 ಇದೆ. ಇಲ್ಲಿ 14.5ಗೆ ಮಾರ್ಕ್ ಮಾಡ್ತೀನಿ, ಓಕೆನಾ. ಇಲ್ಲಿ 14.5ಗೆ ಮಾರ್ಕ್ ಮಾಡಿದೆ. ಇಲ್ಲಿ ಸ್ಟಿಚಿಂಗ್ ಬಟ್ಟೆ ಬೇಕಲ್ಲ, ಇಲ್ಲೊಂದು ಅರ್ಧ ಇಂಚು ಬಿಡಿಬೇಕು, ಓಕೆನಾ. ಅಷ್ಟೇ. ಇಲ್ಲಿ ನಮ್ಗೆ 14.5 ರೆಡಿ ಇಲ್ಲಿಗೆ ಬರುತ್ತೆ. ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ, ಓಕೆನಾ. ಅಷ್ಟೇ. ಇದು ಗೊತ್ತಾಗ್ಲಿ ಅಂತ 2 ಮಾರ್ಕ್ ಹಾಕಿದೀನಿ. ರೆಡಿ ನಮ್ಗೆ ಇಲ್ಲಿಗೆ ಬರ್ಬೇಕು, ಇದು ಎಕ್ಸ್ಟ್ರಾ ಸ್ಟಿಚಿಂಗಿಗೆ, ಓಕೆನಾ. ಇದಾಯ್ತು. ಈಗ ಬೆನ್ನಲ್ಲಿ ಡೀಪ್ ನ ಈ ಅಳತೆ ಬ್ಲೌಸ್ ಕೊಟ್ರೆ ಈ ತರ ತಗೊಳ್ಳಿ. ಇವಾಗ ಹಿಂದೆ ಏನಿರುತ್ತೆ ಬೆನ್ನಿನ ಇದು ಡೀಪು ಇದು ತಗೊಂಡು ಇಲ್ಲಿ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ ಮೇಲೆ ಒಂದು ಅರ್ಧ ಇಂಚು ಬಿಡಿ. ನಮ್ಗೆ ಇಲ್ಲಿ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ, ಓಕೆನಾ. ಒಂದು 1/4 ಇಂಚ್ ಬಿಡಿ ಸಾಕು. ಇಲ್ಲಿಗೆ ನೀವು ಡೈರೆಕ್ಟ್ ಇಲ್ಲಿಗೆ ಕಟ್ ಮಾಡಿದ್ರೆ ಇನ್ನು ಕೆಳಗಡೆ ಬಂದ್ಬಿಡುತ್ತೆ. ನಾ ಫೋಲ್ಡ್ ಮಾಡಿದಾಗ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಒಂದು 1/4 ಇಂಚು ಜಾಸ್ತಿ ತಗೊಳ್ಳಿ. ಹೇಗೆ ಇಲ್ಲಿ ಸ್ಟಿಚಿಂಗ್ ಮಾಡಿದಾಗ ಹೀಗೆ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಮಾಡಿದಾಗ ಇನ್ನು ಕೆಳಗಡೆ ಹೋಗುತ್ತೆ. ನಾವು ಇಲ್ಲಿಂದ ಮೇಲ್ಗಡೆ ತಗೊಂಡಾಗ ಮೇಲ್ಗಡೆ ಕಟ್ ಮಾಡಿದ್ರೆ ನಾವು ಸ್ಟಿಚಿಂಗ್ ಮಾಡಿದಾಗ ಕರೆಕ್ಟಾಗಿ ನಮ್ಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟಕ್ಕೆ ಬರುತ್ತೆ, ಓಕೆನಾ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಈ ತರ ಟೇಪಲ್ಲಿ ಒಂದು ಅಳತೆ ತಗೊಳ್ಳಿ. ಇದು 4.5 ಇದೆ, ಓಕೆನಾ. 4.5 ಇಂಚ್ಗೆ ನಾನು ಅರ್ಧ ಇಂಚು ಡೀಪ್ ಇಟ್ಕೋತೀನಿ, 4 ಇಂಚಿಗೆ ಇಟ್ಕೋತೀನಿ, ಓಕೆನಾ. ನಿಮಗೆ ಬೇಕು ಅಂದ್ರೆ 4.5 ಅದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಇಟ್ಕೊಳ್ಳಿ, ಓಕೆನಾ. ಇದು ನನಗೆ ಸ್ವಲ್ಪ ಡೀಪ್ ಬೇಕು ಅಂತ ಹಿಂಗೆ ಡೀಪ್ ಇಟ್ಕೊತಾ ಇದ್ದೀನಿ, ಓಕೆನಾ. ಇಲ್ಲಿ ಬಂದ್ಬಿಟ್ಟು ನಾನು ಒಂದು 3.5 ಇಡ್ತೀನಿ. ಸ್ವಲ್ಪ ಡೀಪ್ ಬೇಕು ನನಗೆ, ಅದಕ್ಕೋಸ್ಕರ, ಓಕೆನಾ. ನೀವು ಡೀಪ್ ಬೇಡ ಅನ್ನೋರು 3 ಇಂಚ್ ಇಟ್ಕೊಂಡ್ರೆ ಸಾಕು, 3.5 ಬೇಕಾಗಿಲ್ಲ, ಓಕೆನಾ. ಇಷ್ಟು ಮಾಮೂಲಿ ಇದಾಯ್ತು. ಮತ್ತೆ ಈಗ ಸೊಂಟದ ಸುತ್ತಳತೆ ತಗೋಬೇಕು. ಫಸ್ಟ್ಗೆ ಸೊಂಟದ ಸುತ್ತಳತೆ ಯಾವ ರೀತಿ ತಗೋಬೇಕು ಅಂದ್ರೆ ಈ ತರ ಉಕ್ಸ್ಪಟ್ಟಿ ಇರುತ್ತಲ್ಲ, ಉಕ್ಸ್ಪಟ್ಟಿಯಿಂದ ಈ ಬ್ಲೌಸ್ನ ಈ ರೀತಿ ಅಳತೆ ತಗೊಳ್ಳಿ, ಓಕೆನಾ. ಟೇಪಲ್ಲಿ ಈ ರೀತಿ ನೀಟಾಗಿ ಇಟ್ಕೊಂಡು ಫುಲ್ಲು ಎಡ್ಜ್ವರೆಗೂ ನೀಟಾಗಿ ಹಿಂಗೆ ಟೈಟಾಗಿ ಎಳ್ದಿಟ್ಕೊಂಡು ತಗೊಳ್ಳಿ. ಇಲ್ಲಿ ಐಪಟ್ಟಿ ಇರುತ್ತಲ್ಲ, ಈ ಫುಲ್ಲು ತಗೊಳಕ್ ಹೋಗ್ಬೇಡಿ. ಇಲ್ಲಿ ಫೋಲ್ಡ್ ಮಾಡಿ ಇಷ್ಟಕ್ಕೆ ಸ್ಟಾಪ್ ಮಾಡಿ. ಇಲ್ಲಿ ಬಂದ್ಬಿಟ್ಟು 30.5 ಇದೆ, ಓಕೆನಾ. ಈ 30.5ಗೆ ಇದ್ ರೀತಿ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ. ಅವಾಗ ನಮ್ಗೆ ಇದು ಸೊಂಟದ ಸುತ್ತಳತೆ ಸಿಗುತ್ತೆ. ಇದು 7.5.1 ಇದೆ, ಓಕೆನಾ. 7.5.1 ಇಲ್ಲಿಗೆ ಬಂತು. ಮತ್ತೆ ಇದಕ್ಕೆ 1 ಇಂಚು ಡಾಟ್ ಹಿಡಿಯೋಕ್ಕೆ, ನಾವು ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ. ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಬಂದ್ಬಿಟ್ಟು 2 ಇಂಚು, ಓಕೆನಾ. ಇಷ್ಟು ಗೊತ್ತಾಯ್ತಾ. ಇದು ಸೊಂಟದ ಸುತ್ತಳತೆ ಎಷ್ಟಿದೆ ಅಷ್ಟಕ್ಕೆ ತಗೊಳ್ಳಿ. 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಇದು ನೀವು 2 ಇಂಚೆ ಇಟ್ಕೋಬೇಕು ಅಂತೀನಿಲ್ಲ, 1.5 ಇಂಚು ಬೇಕಾದ್ರೂ ಇಟ್ಕೋಬಹುದು. ನಾನು 2 ಇಂಚ್ ಎಲ್ಲಾ ಬ್ಲೌಸ್ಗೂ ನಾನು 2 ಇಂಚೆ ಇಡೋದು, ಹಂಗಾಗಿ 2 ಇಂಚ್ ಇಟ್ಟಿದ್ದೀನಿ. ನೀವೇನೋ ಬಟ್ಟೆ ಕಡಿಮೆ ಇತ್ತು ಅಂದಾಗಬೇಕಾದ್ರೆ ಇಲ್ಲಿ ಕಮ್ಮಿ ಮಾಡ್ಕೋಬಹುದು. ಇದು ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ಬಿಟ್ಟಿರೋ ಬಟ್ಟೆ, ಓಕೆನಾ. ಇದಿಷ್ಟ ಆಯ್ತು. ಈಗ ಬಂದ್ಬಿಟ್ಟು ನೆಕ್ ಬಿಡ್ತು ಮತ್ತೆ ಶೋಲ್ಡರು ಮತ್ತೆ ಎದೆ ಸುತ್ತಳತೆ
ಎದೆ ಸುತ್ತಳತೆ ಬಂದ್ಬಿಟ್ಟು ಈ ಉಕ್ಸ್ಪಟ್ಟಿ ತಗೊಳ್ಳಿ. ಈ ಉಕ್ಸ್ಪಟ್ಟಿಯಿಂದ ಇಲ್ಲಿಂದ ಇಲ್ಲಿಗೆ ಈ ಜಾಯಿಂಟ್ ಇರುತ್ತಲ್ಲ ಕಂಕ್ಳ ಹತ್ರ ಅಲ್ಲಿವರೆಗೂ ಅಳತೆ ತಗೊಳ್ಳಿ. ಓಕೆನಾ? ಈ ರೀತಿ ಅಳತೆ ತಗೊಂಡು ಚೆಕ್ ಮಾಡ್ಕೋಬೇಕು. ಇಲ್ಲಿಂದ ಇದು 8.75 ಇದೆ. ಓಕೆನಾ? ಇಲ್ಲಿಗೆ ಇಲ್ಲಿ ಕಂಕ್ಳ ಹತ್ರ ಜಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ತಗೊಳ್ಳಿ. ಇಲ್ಲಿಂದ ಉಕ್ಸ್ಪಟ್ಟಿಯಿಂದ ಇಲ್ಲಿಗೆ ಇದು 8.75 ಪಾಯಿಂಟ್ಗೆ ಬರ್ತಾ ಇದೆ. 8.75. ಓಕೆನಾ? ನನಗೆ ಸ್ವಲ್ಪ 1/4 ಇಂಚು ಲೂಸ್ ಬೇಕು. 9 ಇಂಚ್ ಇಟ್ಕೋತೀನಿ. ಸ್ವಲ್ಪ ಲೂಸ್ ಬೇಕಾಗಿರೋದ್ರಿಂದ 9 ಇಂಚ್ ಇಡ್ತೀನಿ. ನೀವು ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ. ಇಲ್ಲಿ 8.75 ಇತ್ತು, 9 ಇಂಚ್ಗೆ ಇಟ್ಟಿದ್ದೀನಿ. ಓಕೆನಾ? ಇದಿಷ್ಟ ಆಯ್ತು. ಇವಾಗ ಇದು ಮತ್ತೆ ನೆಕ್ ವಿಡ್ತು ಮತ್ತೆ ಶೋಲ್ಡರ್ ಯಾವ ರೀತಿ ತಗೊಳ್ಳೋದು ನಾನು ಇಲ್ಲಿ ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ, ಹೇಳ್ತೀನಿ. 30 ಎದೆ ಸುತ್ತಳತೆ ಬಂದ್ಬಿಟ್ಟು 30 ಇದ್ರೆ ನೀವು ಇಲ್ಲಿಂದ ಇಲ್ಲಿಗೆ 5 ಇಂಚ್ ತಗೊಳ್ಳಿ. 30 ಒಳಗಡೆ ಇದ್ರೆ ಎದೆ ಸುತ್ತಳತೆ ಬಂದ್ಬಿಟ್ಟು 30ರ ಒಳಗಿದ್ರೆ ಇಲ್ಲಿ 5 ಇಂಚ್ ತಗೊಳ್ಳಿ ಸಾಕು. 5 ಇಂಚ್ ತಗೊಂಡ್ರೆ ಸಾಕು. ಮಾಮೂಲಿ ಇಲ್ಲಿಗೆ ಬಂದ್ಬಿಟ್ಟು 1.75 ತಗೊಳ್ಳಿ. ಇಲ್ಲಿ ನೆಕ್ಲ 4.75 ತಗೊಂಡ್ರೆ ಸಾಕು. ಎದೆ ಸುತ್ತಳತೆ ಬಂದ್ಬಿಟ್ಟು 30ರ ಒಳಗಿದ್ರೆ. ಓಕೆನಾ? ಮತ್ತೆ 30ರ ಮೇಲೆ 31, 32, 34, 36, 40 ಒಳಗೂ ಇದ್ರೆ ನೀವು ಅವಾಗ 5.25 ಇಲ್ಲ 5.75 ತಗೋಬೇಕಾಗುತ್ತೆ. ಓಕೆನಾ? 40 ಅಂದ್ರೆ ದೊಡ್ಡ ಸೈಜ್ ಬ್ಲೌಸೇನೆ. 40 ಮೇಲಿದ್ರೆ 5.25 ಇಲ್ಲ 6 ಇಂಚು ಆ ತರ ತಗೋಬಹುದು. ನಾನಿದು ಹೆಚ್ಚು ಕಮ್ಮಿ 35 ಸೈಜ್ ಇದೆ ಸುತ್ತಳತೆ ಬ್ಲೌಸ್ ಇದು. ಹಂಗಾಗಿ ನಾನು 5.25 ತಗೋತೀನಿ. ಓಕೆನಾ? ನೆಕ್ ಬಿಡ್ತು ಮತ್ತೆ ಶೋಲ್ಡರ್ ಬಂದ್ಬಿಟ್ಟು 5.25 ಇಟ್ಟಿದ್ದೀನಿ. ಎಷ್ಟು? 5.25. ಓಕೆನಾ? ಇಲ್ಲಿಂದ ಇಲ್ಲಿಗೆ ನಾನು 2.25 ಇಡ್ತೀನಿ. ಇಲ್ಲಿಂದ ಇಲ್ಲಿಗೆ ನೆಕ್ ಬಂದ್ಬಿಟ್ಟು 2.25. ಇಲ್ಲಿ ನಮ್ಗೆ 2.25 ರೆಡಿ ಬರುತ್ತೆ. ಓಕೆನಾ? ಈ ಕಡೆನು ಸ್ಟಿಚಿಂಗ್ ಹೋಗಿ ಈ ಕಡೆನು ಸ್ಟಿಚಿಂಗ್ ಹೋಗಿ ನಮ್ಗೆ ರೆಡಿ ಬಂದ್ಬಿಟ್ಟು 2.25 ಬರುತ್ತೆ. ನೀವೇನಾದ್ರೂ ಈ ಪಟ್ಟಿ 2 ಇಂಚ್ ಬೇಕು ಅಂದ್ರೆ ಅವಾಗ ಇಲ್ಲಿ ಒಂದು ಅರ್ಧ ಇಂಚು ಕಮ್ಮಿ ಮಾಡ್ಕೊಳ್ಳಿ. ಓಕೆನಾ? 5.25 ಇರೋದು 5 ಮಾಡ್ಕೊಂಡ್ರೆ ಸಾಕು ಅಷ್ಟೇನೆ. ಆಮೇಲೆ ನೀವು 40 ಮೇಲಿಂದ 42, 46, 48, 50 ಆ ತರದ್ ಬಂದ್ರೆ 6.25 6ರಿಂದ 7, 6.25 ಇಟ್ಕೋಬಹುದು. ಓಕೆನಾ? ಒಂದ್ ಸ್ವಲ್ಪ ದಪ್ಪ ಇರೋರ್ಗೆ ಶೋಲ್ಡರ್ ದೊಡ್ಡದು ಇಡಬೇಕಾಗುತ್ತೆ. 3, 3.25 ಆ ತರ ಇಡಬೇಕಾಗುತ್ತೆ. ಹಂಗಾಗಿ 40 ಮೇಲಿಂದ ದೊಡ್ಡ ಬ್ಲೌಸ್ಗೆಲ್ಲ ನೀವು 6.25ಇಂದ 7 ಇಂಚ್ವರೆಗೂ ಇಟ್ಕೋಬಹುದು. ಓಕೆನಾ? ಇದಿಷ್ಟು ಇದ್ರ ಪಾಯಿಂಟ್ದು. ನೀವು ಇದ್ರಲ್ಲೇನು ಅಳತೆ ತಗೊಂಡು ಇದ್ ಮಾಡ್ಬೇಕಾಗಿಲ್ಲ. ನಾನು ಹೇಳ್ದಂಗೆ ಎದೆ ಸುತ್ತಳತೆ 30ರ ಒಳಗಿದ್ರೆ 28, 26, 20 ಆ ತರ ಬಂದ್ರೆ ಅಂದ್ರೆ ಚಿಕ್ಕ ಬ್ಲೌಸ್ ಕೊಡವೆಲ್ಲ ಸಣ್ಣಕ್ಕಿರೋರ್ಗೆ ಅವ್ರಿಗೆ ಸಾಕು 5 ಇಂಚ್ ತಗೊಂಡ್ರೆ ಸಾಕು. 4.75ರಿಂದ 5 ಇಂಚು ಸಾಕು. ಅದರಿಂದ ಜಾಸ್ತಿ ತಗೋಬೇಡಿ. 4.75 ಇಲ್ಲ 5 ಇಂಚು. ಇಲ್ಲಿ ಬಂದ್ಬಿಟ್ಟು 1.75 ತಗೊಳ್ಳಿ. 30 ಒಳಗಿರೋರ್ಗೆ 1.75, 30 ಮೇಲಿರೋರ್ಗೆ 2.25, 40 ಮೇಲಿರೋರ್ಗೆ 2.25. ಓಕೆನಾ? ಇಷ್ಟು ಮೇನ್ ಪಾಯಿಂಟ್ ಇದು. ಇದಿಷ್ಟ ಆಯ್ತು. ಇವಾಗ ಇದೇನಿದೆ ಇವಾಗ ಇಲ್ಲಿ 5.25 ಇದೆಯಲ್ಲ, ಅರ್ಧ ಇಂಚು ಸೇರಿಸ್ಕೊಳ್ಳಿ. 5.25ಇಂದ 6.25 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 6 ಇಂಚು. ಮತ್ತೆ ಇಲ್ಲೇನಿದೆ ಇಷ್ಟಕ್ಕೇನೆ 5.25ಗೆನೆ ಇಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ನಮ್ಗೆ ಇಲ್ಲೇನಿದೆ ಇಲ್ಲೂ ಅಷ್ಟೇ ಮಾರ್ಕಿಂಗ್ ಬರಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಇವಾಗ ಈ ಕಡೆಯಿಂದ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಬರಬೇಕು. ಮತ್ತೆ ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ. ಇದಿಷ್ಟು ಆಯ್ತು. ಮತ್ತೆ ಇದು ಈ ರೀತಿ ಶೇಪ್ ತಗೊಳ್ಳಿ. ಓಕೆನಾ? ಮಾರ್ಕ್ ಕಾಣಿಸ್ತಾ ಇದೆಯಾ? ನಾನು ಕಾಣಿಸ್ಲಿ ಅಂತ ಅದಕ್ಕೆ ವೈಟ್ ಬಳಪನೆ ತಗೊಂಡಿದ್ದೀನಿ. ನೋಡಿ ಈ ರೀತಿ ಬಂತು. ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಓಕೆನಾ? ಇವಾಗ ಇದನ್ನ ಇಲ್ಲಿಂದ ಎಲ್ಲ ಜಾಯಿಂಟ್ ಮಾಡ್ಕೊಂಡ್ಬಿಡೋಣ. ಈ ಕಡೆಯಿಂದ ಈ ಕಡೆಗೆ ನಾನು ಮಾರ್ಕ್ ಕಾಣಿಸ್ಲಿ ಅಂತ ಸ್ವಲ್ಪ ಡಾರ್ಕ್ ಆಗಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಶೇಪ್ ಏನು ಚೇಂಜ್ ಮಾಡಲ್ಲ, ರೌಂಡ್ ಶೇಪ್ ಕೊಡ್ತೀನಿ. ಓಕೆನಾ? ಇಲ್ಲಿ ಏನಿದೆ ಅದಕ್ಕೆ ರೌಂಡ್ ಶೇಪ್ ಕೊಡ್ತೀನಿ. ಓಕೆನಾ? ಈ ರೀತಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಇಷ್ಟೇನೆ ಇದು. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ.
ಕ್ಲೋಸ್ ಇರೋದು ಆ ಕಡೆ ಹೋಗ್ಬೇಕು. ಓಕೆನಾ? ಓಪನ್ಗೆ ಯಾವಾಗ್ಲೂ ಇದು ಓಪನ್ ಇದೆ ನೋಡಿ, ಈ ರೀತಿ ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗ್ಲಿ. ಓಕೆನಾ? ಈ ರೀತಿ ಬರಬೇಕು. ಇವಾಗ ಇದೇನ್ ಬ್ಲೌಸ್ ಕಟ್ ಮಾಡಿರ್ತೀವಲ್ಲ ಇದನ್ನ ಈ ರೀತಿ ಇಟ್ಕೊಳ್ಳಿ. ಓಕೆನಾ? ಇಲ್ಲಿ ಒಂದು ಅರ್ಧ ಇಂಚು ಬಿಟ್ಬಿಟ್ಟು ಇಟ್ಕೊಳ್ಳಿ. ಏನಕ್ಕಪ್ಪ ಅರ್ಧ ಇಂಚು ಅಂದ್ರೆ ಉಕ್ಸ್ಪಟ್ಟಿ ಐಪಟ್ಟಿಗೆ. ಓಕೆನಾ? ಇಲ್ಲೊಂದು ಅರ್ಧ ಇಂಚು ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಅರ್ಧ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಏನಕ್ಕಪ್ಪ ಅಂದ್ರೆ ಉಕ್ಸ್ಪಟ್ಟಿ ಐಪಟ್ಟಿಗೆ ಒಂದು ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಅಷ್ಟೇನೆ. ಈಗ ಇಲ್ಲಿ ಒಂದು ಸ್ವಲ್ಪ ಒಂದು ಸಮ ಕಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಇದೆ. ಇವಾಗ ಇಲ್ಲಿ ಒಂದು ಸಮಕ್ಕೆ ಏರುಪೇರಿದ್ರೆ ಒಂದು ಲೆವೆಲ್ಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಆಯ್ತಿದು. ಇವಾಗ ನೀಟಾಗಿ ಇದೇ ರೀತಿ ಹೀಗೆ ಇಟ್ಕೊಳ್ಳಿ. ಇದೇನಿಲ್ಲ, ಆಲ್ರೆಡಿ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಈಗ ಇಲ್ಲಿಗೆ ಪಿನ್ ಹಾಕೋಬೇಕು ನೀವು. ಇಲ್ಲೊಂದು ಪಿನ್ನು ಮತ್ತೆ ಇಲ್ಲೊಂದು ಪಿನ್ನು, ಇವೆರಡಂತೂ ಕಂಪಲ್ಸರಿ ಹಾಕ್ಲೇಬೇಕು, ಬಟ್ಟೆ ಜರುಗಬಾರ್ದು ಅಂತ. ಇವೆರಡು ಪಿನ್ ಹಾಕ್ಬಿಟ್ಟು ಈಗ ಇದೇನ್ ಶೇಪ್ ಇದೆ ನಿಮ್ಗೆ ಕಟಿಂಗ್ ಮಾಡ್ಕೊತಿ ಆಗತ್ತೆ ಅಂದ್ರೆ ಕಟಿಂಗ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಮಾರ್ಕಿಂಗ್ ಪೀಸಲ್ಲಿ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅದೇನ್ ಶೇಪ್ ಇದೆ ಹಾಗೇನೆ. ಓಕೆನಾ? ಈ ರೀತಿ ಇಲ್ಲಿ ಮಾರ್ಕ್ ಇರೋದು, ನ್ಯಾಚ್ ಹಾಕಿರೋದು. ಇಲ್ಲಿ ಬಂದ್ಬಿಟ್ಟು ಇದು ಫ್ರಂಟ್ ಆಗಿರೋದ್ರಿಂದ ಒಂದು ಅರ್ಧ, ಇಲ್ಲಿ ಒಂದು ಅರ್ಧ ಇಂಚ್ ತಗೊಳ್ಳಿ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಓಕೆನಾ? ಈ ರೀತಿ 1 ಇಂಚ್ಗೆ ಇಲ್ಲಿ 1 ಇಂಚು ಇಲ್ಲ ಅರ್ಧ ಇಂಚು ಎಕ್ಸ್ಟ್ರಾ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಆಯ್ತು. ಮತ್ತೆ ಇಲ್ಲೂ ಅಷ್ಟೇನೆ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಇಲ್ಲೂ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ. ಯಾಕೆಂದ್ರೆ ನೀವು ಬ್ಲೌಸ್ ಇಟ್ಕೊಂಡು ಕಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನೀವು ಬ್ಲೌಸ್ ನ ತೆಗೆದ್ಬಿಟ್ಟು ಈ ತರ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬಹುದು ಅಂತ ತೋರಿಸಿದ್ದು. ಓಕೆನಾ? ನಾನು ಹೀಗೆ ಕಟ್ ಮಾಡ್ತೀನಿ ನೋಡಿ. ಇಷ್ಟೇನೆ ಇದು. ಇಲ್ಲಿ ಮಾಮೂಲಿ ಒಂದು ನ್ಯಾಚ್ ಹಾಕೊಂಡ್ಬಿಡೋಣ. ಆಯ್ತಾ? ಮತ್ತೆ ಇವಾಗ ಇಲ್ಲಿಂದ ಕಟ್ ಮಾಡ್ಕೋಬೇಕು. ಇಲ್ಲಿಂದ ನೀಟಾಗಿ ಇದೇನ್ ಶೇಪ್ ಇದೆ ಅದೇ ಹಾಗೇನೆ ಕಟ್ ಮಾಡ್ಕೊಳ್ಳಿ. ಇದಿಷ್ಟು ಕಟಿಂಗ್ ಆಯ್ತು. ಮತ್ತೆ ಇಲ್ಲಿ ಬಂದ್ಬಿಟ್ಟು ಈ ಮಾರ್ಕ್ನ ಹಾಗೇನೆ ನ್ಯಾಚ್ ಹಾಕೊಳ್ಳಿ. ಓಕೆನಾ? ಆಯ್ತು. ಇವಾಗ ಇದು ಬಂದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡು ಇಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಇಲ್ಲಿ ಕ್ರಾಸ್ ಆಗಿ ಹಿಂಗೆ ಕಟ್ ಮಾಡ್ಕೊಂಡ್ರಿ. ಆಯ್ತಾ? ಇದಿಷ್ಟೇ ಇದು. ಇವಾಗ ಇದನ್ನ ತೆಗೆದ್ಬಿಡೋಣ. ಇದಿಷ್ಟು ರೆಡಿ ಆಯ್ತು. ಇವಾಗ ಈ ಪೀಸ್ನ ತೆಗೆದ್ಬಿಡ್ಬೇಕು ನೋಡಿ. ಇಷ್ಟೇನೆ ಇದು. ಈಗ ಇದು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ, ಇಲ್ಲಿ ಶೇಪ್ ತೆಗಿಯೋಕೆ. ಓಕೆನಾ? ಈ ರೀತಿ ನೀಟಾಗಿ ಈ ರೀತಿ ಸೇರಿಸ್ಕೊಳ್ಳಿ. ಓಕೆನಾ? ಈ ರೀತಿ ಶೇಪ್ನ ನೀಟಾಗಿ ಈ ರೀತಿ ಸೇರಿಸ್ಕೊಳ್ಳಿ. ಶೇಪ್ ಕೊಟ್ರೆ ಆಯ್ತು. ಮಾಮೂಲಿ ಫ್ರಂಟ್ ಬಂದ್ಬಿಟ್ಟು ಈ ತರ ಅಳತೆ ಬ್ಲೌಸ್ ಇದ್ರೆ ಈ ರೀತಿ ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಈ ರೀತಿ ಇಟ್ಕೊಳ್ಳಿ. ಓಕೆನಾ? ಈ ರೀತಿನಾದ್ರೂ ಇಟ್ಕೋಬಹುದು. ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಈ ತರ ಬ್ಲೌಸ್ನ ಇಟ್ಕೊಳ್ಳಿ ನೋಡಿ. ಈ ರೀತಿ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಂಡು ಇವಾಗ ಇದು ಎಷ್ಟಿದೆ ನೋಡಿ, ಇಲ್ಲಿಂದ ಇದು ಬಂದ್ಬಿಟ್ಟು 6.5 ಇದೆ. ನನಗೆ ಇದು ಸ್ವಲ್ಪ ಕೆಳಗಡೆ ಇಟ್ಕೋತೀನಿ. 6.5 ಇದೆ, 7 ಇಂಚ್ ಇಟ್ಕೋತೀನಿ. ಓಕೆನಾ? ಇಲ್ಲಿ ಮಾಮೂಲಿ ಮಾರ್ಜಿನ್ ಬಿಟ್ಬಿಡಿ ಅರ್ಧ ಇಂಚು, ಇಲ್ಲಿಂದ ಇಲ್ಲಿಗೆ 7.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ. ಆಯ್ತಾ? ನಿಮ್ಗೆ ಎಷ್ಟಿದೆ ಅಷ್ಟು ತಗೊಳ್ಳಿ. ಓಕೆನಾ? ನಿಮ್ಮ ಬ್ಲೌಸಲ್ಲಿ ಎಷ್ಟು ಇದೆ ಅಷ್ಟು. ಮತ್ತೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ನಾನು ಬಾಕ್ಸ್ ಟೈಪಲ್ಲಿ ಮಾಡ್ಕೋತೀನಿ. ಇಲ್ಲಿಗೆ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. 3 ಇಂಚ್ಗೆ. ಆಯ್ತಾ? ಇಲ್ಲಿಂದ ಹೀಗೆ ಜಾಯಿಂಟ್ ಮಾಡ್ಕೊಳ್ಳೋಣ ಈ ರೀತಿ. ಓಕೆನಾ? ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಮತ್ತೆ ಈ ಕಡೆಯಿಂದ ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು. ಇಷ್ಟಾಯ್ತು. ಈಗ ಡಾಟ್ ಪಾಯಿಂಟ್ ಬಂದ್ಬಿಟ್ಟು ಮಾಮೂಲಿ ಶೋಲ್ಡರ್ ಹತ್ರ ಜಾಯಿಂಟ್ ಇರುತ್ತಲ್ಲ ಈ ರೀತಿ ತಗೊಳ್ಳಿ. ಜಾಯಿಂಟ್ ಇಂದನೂ ಸೇರಿಸ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ ಇಲ್ಲಿಗೆ ಈ ರೀತಿ ತಗೊಂಡು ಸೇರಿಸ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು 11.5 ಇದೆ. ಓಕೆನಾ? 11.5 ಡಾಟ್ ಪಾಯಿಂಟ್ ನಮಗೆ. ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ ಇಲ್ಲಿಗೆ ತಗೊಳ್ಳಿ. ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಗೆ ತಗೊಳ್ಳಿ. ಇಲ್ಲಿಗೆ ಬಂದ್ಬಿಟ್ಟು 14 ಇದೆ. ಒಟ್ಟು 14.5. ಇದು 11.5 ಡಾಟ್ ಪಾಯಿಂಟ್, ಇದು 14.5. ಇಲ್ಲಿಂದ ಇಲ್ಲಿಗೆ ಇದು 11.5, ಇಲ್ಲಿಂದ ಇಲ್ಲಿಗೆ 14.5. ಓಕೆನಾ? ಇಷ್ಟೇ. ಇವಾಗ ಇದನ್ನ ನೀಟಾಗಿ ಈ ತರ
ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಮಾರ್ಕಿಂಗ್ ಆಯಿತು. ಇವಾಗ ಇಲ್ಲಿಂದ ಇಲ್ಲಿಗೆ ಇದು ಅರ್ಧ ತಗೊಂಡು ಇದು ಬಿಟ್ಟು ಇಲ್ಲಿಂದ ಇಲ್ಲಿಗೆ 3/2 ಮಾರ್ಕ್ ಮಾಡಿ. 3.5 ಇಂಚು, 3.5. ಓಕೆನಾ, 3.5 ಮಾರ್ಕ್ ಮಾಡಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚಿಗೆ ಡಾಟ್ ಹಾಕಿ. ಓಕೆನಾ, ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಇಲ್ಲಿಂದ ಇಲ್ಲಿಗೆ 3.5 ತಗೊಂಡು ಆಮೇಲೆ ಆ ಮಧ್ಯದ್ದು ಏನು ತಗೊಂಡಿರ್ತೀವಲ್ಲ ಅಲ್ಲಿಂದ ಈ ಕಡೆ 1 ಇಂಚು, ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡಿ. ಮತ್ತೆ ಇದು ಡಾಟ್ ಪಾಯಿಂಟ್ ಇರುತ್ತಲ್ಲ ಇಲ್ಲಿಗೆ ಜಾಯಿಂಟ್ ಮಾಡಿ. ಇವಾಗ ಇಲ್ಲಿಂದ ಇದನ್ನ ಹಿಂಗೆ ಸೇರಿಸಿ, ಮತ್ತು ಇದನ್ನು ಹಿಂಗೆ ಸೇರಿಸಿ. ಓಕೆನಾ, ಇದಿಷ್ಟೇ. ಮತ್ತೆ ಇವಾಗ ಈ ಅಳತೆ ಬ್ಲೌಸಲ್ಲಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಇಲ್ಲಿಂದ ಇಲ್ಲಿ ಡಾಟ್ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿ ಮಾರ್ಕ್ ಇಲ್ಲಿಗೆ ಬರುತ್ತೆ. ಓಕೆನಾ, ಇದೇನಿದೆ ಇಷ್ಟು ಬರುತ್ತೆ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ತಗೊಳ್ಳಿ, ಯಾಕಂದ್ರೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಮಧ್ಯದಲ್ಲಿ ಡಾಟ್ ಬರುತ್ತೆ. ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಅದನ್ನ ನೀವು ಕೈಯಲ್ಲಾದ್ರೂ ತಗೋಬಹುದು, ಇಲ್ಲ ಈ ತರ ಟೇಪಲ್ಲಾದ್ರೂ ಅಳತೆ ಮಾಡಿ ಹಿಂಗೆ ತಗೋಬಹುದು. ನಮಗೆಲ್ಲ ಕೈಯಲ್ಲೇ ಅಳತೆ ಒಂದೇ ಅಳತೆ ಇರೋದ್ರಿಂದ ನಾವು ಕೈಯಲ್ಲೇ ಮಾರ್ಕ್ ಮಾಡ್ಕೋತೀವಿ. ಓಕೆನಾ, ಈ ರೀತಿ ಬರುತ್ತೆ. ಮತ್ತೆ ಇವಾಗ ಕಂಕ್ಳಿಂದ ಇದನ್ನ ಈ ರೀತಿ ಜಾಯಿಂಟ್ ಇರುತ್ತಲ್ಲ ಹೀಗೆ ತಗೊಳ್ಳಿ, ಕಂಕ್ಳಿಂದ. ಓಕೆನಾ, ಇಲ್ಲಿಗೆ ತಗೊಂಡು ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಬೆಲ್ಟು, ಇಲ್ಲಿಂದ ಇಲ್ಲಿಗೆ ಇಲ್ಲಿ ಡಾಟ್ ಹಿಡಿಯಕ್ ಬೇಕು, ಸ್ಟಿಚಿಂಗ್ ಬೇಕು. ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ಸಾಕು. ಓಕೆನಾ, ಇವಾಗ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡಿ. ಇದಿಷ್ಟು, ಇದು ನೆಕ್ಕು, ಮತ್ತು ಇದು ಆರ್ಮಲ್ ರೌಂಡು ಶೇಪ್ ತೆಗಿಯೋದು, ಇದು ಡಾಟ್ ಪಾಯಿಂಟ್. ಓಕೆನಾ, ಇದಿಷ್ಟು. ಇವಾಗ ಇದು ಕಟ್ ಮಾಡ್ಕೊಂಡ್ಬಿಡೋಣ. ಇದು ಹೇಗಿದೆ ಹಾಗೇನೆ ಕಟ್ ಮಾಡ್ಕೊಳ್ಳಿ. ಇಷ್ಟೇ. ಇಲ್ಲಿ ಒಂದು ನ್ಯಾಚ್ ಹಾಕೊಳ್ಳಿ. ಮತ್ತೆ ಇವಾಗ ಇದು ಶೇಪ್ ತೆಗೆದ್ಬಿಡ್ಬೇಕು. ಈ ರೀತಿ ಶೇಪ್ ತೆಗೆದ್ಬಿಡಿ. ಇದು ರೆಡಿ ಆಯ್ತು. ಈಗ ಇಲ್ಲಿ ಫ್ರಂಟ್ದು ನನಗೆ ಬಾಕ್ಸ್ ಟೈಪಲ್ಲೇ ಬೇಕು, ಹಾಗಾಗಿ ಬಾಕ್ಸ್ ಟೈಪಲ್ಲೇ ಕಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಶೇಪ್ ಬೇಕು, ರೌಂಡ್ ಬೇಕಾದ್ರೆ ರೌಂಡು, ಸ್ಕ್ವಯರ್ ಬೇಕಾದ್ರೆ ಸ್ಕ್ವಯರ್, ವಿ ನೆಕ್ ಬೇಕಾದ್ರೆ ವಿ ನೆಕ್, ಆ ಥರ ನಿಮ್ಗೆ ಯಾವ್ದು ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಓಕೆನಾ, ಇದಿಷ್ಟ ಆಯ್ತು. ಇವಾಗ ಇಲ್ಲಿಂದ ಇದು ಮಧ್ಯ, ಇದೇನು ಮಧ್ಯ ಇದೆ ನೋಡಿ ಈ ರೀತಿ ತಗೊಳ್ಳಿ. ಇದೇನು ಇದು ಮಧ್ಯ ಬರುತ್ತಲ್ಲ ಈ ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ. ಮಧ್ಯ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು 2.5 ಇಂಚ್ ಇಟ್ಕೊಂಡ್ರೆ ಸಾಕು. ಓಕೆನಾ, 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2.5. ಓಕೆನಾ, ಮತ್ತೆ ಇಲ್ಲಿಂದ ಇದು ಈ ಶೇಪ್ ಏನಿದೆ ಇಲ್ಲಿಂದ ಕರೆಕ್ಟಾಗಿ ಈ ಥರ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 4 ಇಂಚು. ಓಕೆನಾ, ಈ ರೀತಿ ತಗೊಂಡು ಜಾಯಿಂಟ್ ಮಾಡಿ. ಈ ಶೇಪು ಇಲ್ಲಿ ಜಾಯಿಂಟ್ ಆಗಬೇಕಿದು, ಈ ಥರ ಜಾಯಿಂಟ್ ಆಗಬೇಕು, ಈ ಥರ. ಆವಾಗ ನಮಗೆ ಇದು ಕರೆಕ್ಟಾಗಿ ಬಂದಿದೆ ಅಂತ. ಇದರಲ್ಲಿ ಮಧ್ಯ ಬಂದ್ಬಿಟ್ಟು ಈ ರೀತಿ ತಗೊಂಡು ಇಲ್ಲಿಗೆ ಜಾಯಿಂಟ್ ಮಾಡಿ. ಓಕೆನಾ, ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲಿಂದ ಒಂದು 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ನಿಮಗೆ ರೌಂಡ್ ಶೇಪು ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಬರುತ್ತೆ ಡಾಟ್ ಪಾಯಿಂಟ್. ಓಕೆನಾ, ಈ ರೀತಿ ಡಾಟ್ ಪಾಯಿಂಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ, ಇದಿಷ್ಟು ಪಾಯಿಂಟು. ಇದರಲ್ಲಿ ನಿಮ್ಗೆ ಯಾವುದು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ನೋಡೋಣ, ನೆಕ್ಸ್ಟ್ ಬ್ಲೌಸ್ ಇದು ಮಾಡುವಾಗ ತೋರಿಸ್ತೀನಿ. ಇದಿಷ್ಟ ಆಯಿತು. ಇವಾಗ ಸೈಡ್ಗೆ ಇಡೋಣ. ಈಗ ಸ್ಲೀವ್ಸ್ ಕಟ್. ಇವಾಗ ಈ ರೀತಿ ಇದೆಯಲ್ಲ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಇದು ಎಮ್ಮಿಂಗ್ ಬರುತ್ತೆ. ಓಕೆನಾ, ಬೇರೆ ಬ್ಲೌಸ್ ಥರ ಅಲ್ಲ, ಇದು ಎಮ್ಮಿಂಗ್ ಬರೋದ್ರಿಂದ ಇದು 1.5 ಇಂಚ್ ಬಿಟ್ಟು ಮಾರ್ಕ್ ಮಾಡಿ. 1.5 ಇಂಚು ನೀವು ಟೇಪಲ್ಲಿ ಅಳತೆ ತಗೋತೀನಿ ಅಂದರೆ 1.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹಾಕೊಳ್ಳಿ. ನೋಡಿ ಈ ರೀತಿ ಒಂದು ಗೆರೆ ಹಾಕಿ 5.5 ಇಟ್ಕೋತೀನಿ. ಇದು ಕಮ್ಮಿ ಇದೆ, 4.5 ಇದೆ, ನಾನು 5.5 ಇಡ್ತೀನಿ. ಓಕೆನಾ, 5.5 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 5.5 ಇಂಚ್ಗೆ ನಿಮ್ದು ಎಷ್ಟಿದೆ ನಿಮ್ಮ ಬ್ಲೌಸಲ್ಲಿ ಏನು ಅಳತೆ ಇದೆ ಅಷ್ಟು ತಗೊಳ್ಳಿ. ಓಕೆನಾ, 5.5 ಇದೆ, ಅರ್ಧ ಇಂಚು ಸ್ಟಿಚಿಂಗ್ಗೆ ಬಿಟ್ಟಿದ್ದೀನಿ ಮೇಲೆ. ಇವಾಗ ಇದನ್ನ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ, ನೋಡಿ ಜಾಯಿಂಟ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. 3.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿ. ಓಕೆನಾ, ಇಲ್ಲಿ 6.25 ಬರುತ್ತೆ. 6.25 ಇಲ್ಲಿ ಬಂದ್ಬಿಟ್ಟು 7.25ಗೆ ಮಾರ್ಕ್ ಮಾಡ್ಕೊಳ್ಳಿ. 7.25ಗೆ. ಓಕೆನಾ, ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಈಗ ಇದರಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ನೀವೇನು ಕಟ್ ಮಾಡಿರ್ತೀರಲ್ಲ ಫಸ್ಟ್ ಯಾವುದೇ ಬ್ಲೌಸ್ ಆದರೂ ಈ ಥರ ಚೆಕ್ ಮಾಡಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಓಕೆನಾ, ಇಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನಮ್ಗಂತೂ ಇದು ಯಾವಾಗಲೂ ಹಿಂಗೆ ಅಭ್ಯಾಸ ಆಗೋಗಿರೋದು, ನಮಗೇನು ಸ್ಕೇಲ್ ಗಿಲ್ ಏನು ಬೇಕಾಗಲ್ಲ. ನಾವು ಅದೇ ಸುಮ್ಮನೆ ಹಾಗೇನೆ ಮಾರ್ಕ್ ಮಾಡ್ಕೋತೀವಿ. ಓಕೆನಾ, ಇಲ್ಲಿಂದ ಹಿಂಗೆ ಶೇಪ್ ಬಂದು ಈಗ ಬಂದು ಹಿಂಗೆ ಬಂದ್ಬಿಡುತ್ತೆ. ನಮಗೆ ಅಭ್ಯಾಸ ಆಗೋಗಿರೋದ್ರಿಂದ ಅದೇನು ಬೇಕಾಗಲ್ಲ. ಇದು ಈ ರೀತಿ ಶೇಪ್ ತೆಗಿಬೇಕು. ಓಕೆನಾ, ಈ ರೀತಿ
ಇಷ್ಟೇ, ಇದಿಷ್ಟು ಆಯ್ತು. ನಾನು ಒಂದ್ಸಲ ಇದ್ರಾಗ ಚೆಕ್ ಮಾಡ್ಕೊಂಬಿಡಿ. ಇವಾಗ ಇದೇನಾದ್ರು ಕಮ್ಮಿ ಜಾಸ್ತಿ ಇದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಜಾಯಿಂಟಿಂಗ್ಗೆ ಬಿಟ್ಬಿಡಿ, ಇಲ್ಲಿ ಶೋಲ್ಡರ್ ಹತ್ರ ಬಿಟ್ಬಿಟ್ಟು ಮಾಮೂಲಿ ಇದನ್ನ ಹಿಂಗೆ ಅಳತೆ ತಗೊಳ್ಳಿ. ಇಲ್ಲಿ ಏನು ಕಮ್ಮಿ ಕರೆಕ್ಟಾಗೇ ಇದೆ, ಹೆಚ್ಚು ಕಮ್ಮಿ ಏನು ಬಂದಿಲ್ಲ. ಇದು ಹೆಚ್ಚು ಕಮ್ಮಿ ಬಂದಿದ್ರೆ ಆವಾಗ ಕಮ್ಮಿ ಬಂದ್ರೆ ಮೇಲ್ ತಗೋಬೇಕು, ಜಾಸ್ತಿ ಬಂದ್ರೆ ಕೆಳಗೆ ತಗೋಬೇಕು ಅಷ್ಟೇ. ಇಲ್ಲಿ ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ, ಎಲ್ಲ ಕರೆಕ್ಟಾಗಿದೆ. ಇವಾಗ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿಂದ ಇಲ್ಲಿ 2 ಇಂಚು ಈ ರೀತಿ, ಇವಾಗ ಮಾಮೂಲಿ ಇಲ್ಲಿಂದ ಈ ರೀತಿ ನಾವು ಏನು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ಲ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋದು. ಈಗ ಮತ್ತೆ ಇಲ್ಲಿ 2 ಪೀಸ್ ತಗೊಳ್ಳಿ, 2 ಪೀಸ್ ತಗೊಂಡು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ನಾನು ಡೀಟೇಲಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ಎಷ್ಟು ಅರ್ಥ ಮಾಡ್ಸೋಕ್ಕಾಗುತ್ತೋ ಅಷ್ಟು ಬಿಡಿಸಿ 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 ಹೇಳಿದ್ದೀನಿ. ಮತ್ತೆ ಏನು ಅರ್ಥ ಆಗಿಲ್ಲ ಅಂದರೆ ಫುಲ್ ವಿಡಿಯೋ ನೋಡಿ. ಮತ್ತೆ ನಾವು ಹೇಳಿರ್ತೀವಿ, ನಿಮ್ಗೆ ಅರ್ಥನೇ ಆಗಲ್ಲ, ನೀವು ಮಧ್ಯೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ. ಓಕೆನಾ? ಈ ರೀತಿ ನೋಡಿ, ಫ್ರಂಟು ಬ್ಯಾಕು ಸ್ಲೀವ್ಸು. ಈಗ ಇಲ್ಲಿಂದ ಮಾಮೂಲಿ ಒಂದು 1/4 ಇಂಚ್ ಕೆಳಗಡೆ ಸ್ಟಿಚಿಂಗ್ ಬಿಟ್ಬಿಟ್ಟು ಮಾಮೂಲಿ ಬೆಲ್ಟ್ಗೆ ಇದರಲ್ಲಿ ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ತಗೊಂಡು ಇಲ್ಲಿಂದ ಒಂದು ಮೇಲ್ಗಡೆ ಒಂದು 1/4 ಇಂಚು ಜಾಸ್ತಿ ತಗೊಳ್ಳಿ. ಇದಂದರೆ ಇದು ಸ್ಟಿಚಿಂಗಿಗೆ. ಓಕೆನಾ? ಮತ್ತು ಈ ಕಡೆಯಿಂದ ಇಲ್ಲಿ ಕೆಳಗಡೆ ಒಂದು 1/4 ಇಂಚು, ಮೇಲ್ಗಡೆ ಒಂದು 1/4 ಇಂಚು ಬಿಡಿ, ಸಾಕು. ಓಕೆನಾ? ಈ ರೀತಿ ತಗೊಂಡು ಇಲ್ಲಿ ಸೇರಿಸ್ಕೊಳ್ಳಿ. ಸೇರಿಸ್ಬಿಟ್ಟು ಮತ್ತೆ ಇದನ್ನ ಈ ರೀತಿ ಮಾಡ್ಕೊಳ್ಳಿ. ಇದು ಮಾಡಿಬಿಟ್ಟು ಎಷ್ಟು ಬೇಕು ಇದರಲ್ಲಿ ನೋಡ್ಕೊಳ್ಳಿ ಒಂದ್ಸಲ. ಇಲ್ಲಿ ಡಾಟ್ ಪಾಯಿಂಟ್ನ ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಇವಾಗ ಚೆಕ್ ಮಾಡ್ಕೋಬೇಕು, ಎಷ್ಟು ಉದ್ದ ಬೇಕು. ಈ ರೀತಿ ಇವಾಗ ನಮಗೆ ರೆಡಿ ಇಲ್ಲಿಗೆ ಬರುತ್ತೆ. ಒಂಚೂರು 1/4 ಇಂಚು ಜಾಸ್ತಿನೇ ತಗೊಳ್ಳಿ, ಕಮ್ಮಿ ಬರಬಾರ್ದು, ಜಾಸ್ತಿ ಇದ್ರೂ ಪರವಾಗಿಲ್ಲ, ಕಮ್ಮಿ ಆಗಬಾರ್ದು. ಓಕೆನಾ? ಇವಾಗ ಈ ರೀತಿ ತೆಗೆದ್ಬಿಟ್ಟು ಆಯ್ತು. ಓಕೆನಾ? ಇಷ್ಟೇ ಬೆಲ್ಟ್. ಈ ಬೆಲ್ಟ್ ರೆಡಿ ಆಯಿತು. ಫ್ರಂಟು ಬ್ಯಾಕು ಸ್ಲೀವ್ಸು. ಇಲ್ಲಿ ಬಂದ್ಬಿಟ್ಟು ಬೆಲ್ಟ್ ಈ ಥರ ಬರುತ್ತೆ.